ಕಂಪನಿಗೆ ಸಂಬಂಧಿಸಿದಂತೆ ಈ ಹಿಂದೆ ಕಂಪನಿಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಲಾಗಿದ್ದು, ಈಗ ಕಂಪನಿಯ ಪ್ರಕಾರಗಳು ಅಥವಾ ವಿಧಗಳನ್ನು ನಾವು ನೋಡಬಹುದಾಗಿದೆ. ಕಂಪನಿಯ ವಿಧಗಳು ಅಥವಾ ಪ್ರಕಾರಗಳನ್ನು 8 ಬಗೆಯ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದು, ಅವುಗಳೆಂದರೆ: ಮೊದಲನೇದಾಗಿ ಸಂಯೋಜನೆಯ ಆಧಾರದ ಮೇಲೆ ವರ್ಗೀಕರಣ. ಇದರಲ್ಲಿ ಪ್ರಮುಖವಾಗಿ ಶಾಸನಬದ್ಧ ಕಂಪನಿಗಳು ಮತ್ತು ನೋಂದಾಯಿತ ಕಂಪನಿಗಳು ಎಂಬುದಾಗಿ 2 ವಿಧಗಳಿವೆ. ಶಾಸನಬದ್ಧ ಕಂಪನಿಗಳು ಅಂದರೆ ಇವುಗಳು ಶಾಸಕಾಂಗದ ವಿಶೇಷ ಕಾಯಿದೆಯಿಂದ ರಚಿಸಲ್ಪಟ್ಟ ಕಂಪನಿಗಳಾಗಿವೆ. ಉದಾಹರಣೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಜೀವ ವಿಮಾ ನಿಗಮ, ಕೈಗಾರಿಕಾ ಹಣಕಾಸು ನಿಗಮ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಇವುಗಳು ಹೆಚ್ಚಾಗಿ ಸಾರ್ವಜನಿಕ ಉಪಯುಕ್ತತೆಗಳಿಗೆ ಸಂಬಂಧಿಸಿವೆ. ಅದೇ ರೀತಿ ನೋಂದಾಯಿತ ಕಂಪನಿಗಳು ಎಂದರೆ ಇವು ಕಂಪನಿಗಳ ಕಾಯಿದೆ 1956ರ ಅಡಿಯಲ್ಲಿ ರೂಪುಗೊಂಡ ಮತ್ತು ನೋಂದಾಯಿಸಲ್ಪಟ್ಟ ಕಂಪನಿಗಳಾಗಿವೆ ಅಥವಾ ಯಾವುದೇ ಇಂದಿನ ಕಂಪನಿಗಳ ಕಾಯಿದೆಗಳ ಅಡಿಯಲ್ಲಿ ನೋಂದಾಯಿಸಲಾಗಿದೆ. ಎರಡನೆಯದು ಹೊಣೆಗಾರಿಕೆಯ ಆಧಾರದ ಮೇಲೆ ವರ್ಗೀಕರಣ. ಇದರಲ್ಲಿ ಸೀಮಿತ ಹೊಣೆಗಾರಿಕೆ ಹೊಂದಿರುವ ಕಂಪನಿಗಳು, ಅನಿಯಮಿತ ಕಂಪನಿಗಳು ಎಂಬುದಾಗಿರುತ್ತದೆ. ಸೀಮಿತ ಹೊಣೆಗಾರಿಕೆ ಹೊಂದಿರುವ ಕಂಪನಿಗಳಲ್ಲಿ ಪ್ರಮುಖವಾಗಿ ಷೇರುಗಳಿಂದ ಸೀಮಿತವಾದ ಕಂಪನಿಗಳು ಮತ್ತು ಖಾತರಿಯಿಂದ ಅಥವಾ ಗ್ಯಾರಂಟಿಯಿಂದ ಸೀಮಿತವಾಗಿರುವ ಕಂಪನಿಗಳು ಎಂಬುದಾಗಿ ವಿಂಗಡಿಸಲಾಗಿದೆ. ಷೇರುಗಳಿಂದ ಸೀಮಿತವಾದ ಕಂಪನಿಗಳು ಅಂದರೆ ಕೆಲವು ಕಂಪನಿಗಳ ಷೇರುದಾರರು ತಮ್ಮ ಷೇರುಗಳ ಸಂಪೂರ್ಣ ಮೌಲ್ಯವನ್ನು ಒಂದೇ ಬಾರಿಗೆ ಪಾವತಿಸದಿರಬಹುದು. ಈ ಕಂಪನಿಗಳಲ್ಲಿ ಸದಸ್ಯರ ಹೊಣೆಗಾರಿಕೆಗಳು ಅವರು ತಮ್ಮ ಷೇರುಗಳ ಮೇಲೆ ಪಾವತಿಸದ ಮೊತ್ತದ ಮಟ್ಟಿಗೆ ಸೀಮಿತವಾಗಿರುತ್ತದೆ. ಇದರರ್ಥ ಅಂತ್ಯಗೊಂಡರೆ ಸದಸ್ಯರು ತಮ್ಮ ಷೇರುಗಳ ಉಳಿದ ಮೊತ್ತವನ್ನು ಪಾವತಿಸುವವರಿಗೆ ಮಾತ್ರ ಜವಾಬ್ದಾರರಾಗಿರುತ್ತಾರೆ. ಅದೇ ರೀತಿ ಖಾತರಿಯಿಂದ ಅಥವಾ ಗ್ಯಾರಂಟಿಯಿಂದ ಸೀಮಿತವಾಗಿರುವ ಕಂಪನಿಗಳು ಅಂದರೆ ಕಂಪನಿಯ ಸದಸ್ಯರ ಹೊಣೆಗಾರಿಕೆಯು ನಿಗದಿತ ಮೊತ್ತಕ್ಕೆ ಸೀಮಿತವಾಗಿದ್ದರೆ ಸದಸ್ಯರು ಕಂಪನಿಯ ಆಸ್ತಿಗಳಿಗೆ ಕೊಡುಗೆ ನೀಡಲು ಕೈಗೊಳ್ಳುತ್ತಾರೆ. ಕಂಪನಿಯನ್ನು ಖಾತರಿಯಿಂದ ಸೀಮಿತವಾದ ಕಂಪನಿ ಎಂದು ಕರೆಯಲಾಗುತ್ತದೆ. ಗ್ಯಾರಂಟಿಯಿಂದ ಸೀಮಿತವಾದ ಕಂಪನಿಗಳು ಲಾಭದ ಉದ್ದೇಶಕ್ಕಾಗಿ ರಚನೆಯಾಗುವುದಿಲ್ಲ, ಆದರೆ ಕಲೆ, ವಿಜ್ಞಾನ, ಸಂಸ್ಕೃತಿ, ದತ್ತಿ, ಕ್ರೀಡೆ, ವಾಣಿಜ್ಯ ಅಥವಾ ಕೆಲವು ರೀತಿಯ ಉದ್ದೇಶಕ್ಕಾಗಿ ಪ್ರಚಾರಕ್ಕಾಗಿ ರಚಿಸಲಾಗಿದೆ. ಅವರು ಷೇರು ಬಂಡವಾಳವನ್ನು ಹೊಂದಿರಬಹುದು ಅಥವಾ ಇಲ್ಲದಿರಬಹುದಾಗಿದೆ. ಎರಡನೇ ಅಂಶ ಅನಿಯಮಿತ ಕಂಪನಿಗಳು ಅಂದರೆ ಕಂಪನಿ ಕಾಯಿದೆ ಸೆಕ್ಷನ್ 12 ನಿರ್ದಿಷ್ಟವಾಗಿ ಯಾವುದೇ 7 ಅಥವಾ ಹೆಚ್ಚಿನ ವ್ಯಕ್ತಿಗಳು ಅಂದರೆ ಖಾಸಗಿ ಕಂಪನಿಯ ಸಂದರ್ಭದಲ್ಲಿ 2 ಅಥವಾ ಹೆಚ್ಚಿನವರು ಸೀಮಿತ ಹೊಣೆಗಾರಿಕೆಯೊಂದಿಗೆ ಅಥವಾ ಇಲ್ಲದೆ ಒಂದು ಸಂಘಟಿತ ಕಂಪನಿಯನ್ನು ರಚಿಸಬಹುದು. ಸೀಮಿತ ಹೊಣೆಗಾರಿಕೆ ಇಲ್ಲದ ಕಂಪನಿಯನ್ನು ಅನಿಯಮಿತ ಕಂಪನಿ ಎಂದು ಕರೆಯಲಾಗುತ್ತದೆ. ಅಂತಹ ಕಂಪನಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸದಸ್ಯರು ಕಂಪನಿಯ ಸಾಲಗಳಿಗೆ ಜವಾಬ್ದಾರರಾಗಿರುತ್ತಾರೆ. ನಾನು ಸಾಮಾನ್ಯ ಪಾಲುದಾರಿಕೆಯಾಗಿ ಕಂಪನಿಯಲ್ಲಿ ಅವರ ಆಸಕ್ತಿಗೆ ಅನುಗುಣವಾಗಿ. ಅನಿಯಮಿತ ಕಂಪನಿಗಳು ತಮ್ಮ ಸದಸ್ಯರ ಹೊಣೆಗಾರಿಕೆಗಳ ಮೇಲೆ ಯಾವುದೇ ಮಿತಿಗಳನ್ನು ಹೊಂದಿಲ್ಲ. ಆದ್ದರಿಂದ ಕಂಪನಿಯು ತನ್ನ ಸಾಲಗಳನ್ನು ಮುಚ್ಚುವಾಗ ಷೇರುದಾರರ ಎಲ್ಲಾ ವೈಯಕ್ತಿಕ ಸ್ವತ್ತುಗಳನ್ನು ಬಳಸಬಹುದು. ಅವರ ಹೊಣೆಗಾರಿಕೆಗಳು ಕಂಪನಿಯ ಸಂಪೂರ್ಣ ಸಾಲಕ್ಕೆ ವಿಸ್ತರಿಸುತ್ತದೆ. ಮೂರನೇ ವರ್ಗೀಕರಣವೇನೆಂದರೆ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ವರ್ಗೀಕರಣ ಅಥವಾ ಕಂಪನಿಗಳು. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯದು ಒಬ್ಬ ವ್ಯಕ್ತಿಯ ಕಂಪನಿಗಳು, ಎರಡನೆಯದು ಖಾಸಗಿ ಕಂಪನಿಗಳು, ಮೂರನೆಯದು ಸಾರ್ವಜನಿಕ ಕಂಪನಿಗಳು. ಒಬ್ಬ ವ್ಯಕ್ತಿಯ ಕಂಪನಿಗಳು ಎಂದರೆ ಈ ರೀತಿಯ ಕಂಪನಿಗಳು ತಮ್ಮ ಏಕೈಕ ಷೇರುದಾರರಾಗಿ ಒಬ್ಬ ಸದಸ್ಯರನ್ನು ಮಾತ್ರ ಹೊಂದಿರುತ್ತವೆ. ಒಬ್ಬ ವ್ಯಕ್ತಿ ಕಂಪನಿಗಳು ತಮ್ಮ ಏಕೈಕ ಸದಸ್ಯರಿಂದ ಭಿನ್ನವಾಗಿರುವ ಕಾನೂನು ಘಟಕಗಳಾಗಿರುವುದರಿಂದ ಅವು ಏಕಮಾತ್ರ ಮಾಲೀಕತ್ವದಿಂದ ಪ್ರತ್ಯೇಕವಾಗಿರುತ್ತವೆ. ಇತರ ಕಂಪನಿಗಳಂತೆ ಒಬ್ಬ ವ್ಯಕ್ತಿ ಕಂಪನಿಗಳು ಯಾವುದೇ ಕನಿಷ್ಠ ಷೇರು ಬಂಡವಾಳವನ್ನು ಹೊಂದಿರಬೇಕಾಗಿಲ್ಲ. ಅದೇ ರೀತಿ ಖಾಸಗಿ ಕಂಪನಿಗಳು ಅಂದರೆ ಖಾಸಗಿ ಕಂಪನಿಗಳೆಂದರೆ ಸಂಘದ ಲೇಖನಗಳು ಅಥವಾ ಕಾಲಂಗಳ ಅನ್ವಯ ಷೇರುಗಳ ಉಚಿತ ವರ್ಗಾವಣೆಯನ್ನು ನಿರ್ಬಂಧಿಸುತ್ತವೆ. ಸದಸ್ಯರ ವಿಷಯದಲ್ಲಿ ಖಾಸಗಿ ಕಂಪನಿಗಳು ಕನಿಷ್ಠ 2 ಮತ್ತು ಗರಿಷ್ಠ 200 ಅನ್ನು ಹೊಂದಿರಬೇಕು. ಈ ಸದಸ್ಯರು ಷೇರುಗಳನ್ನು ಹೊಂದಿರುವ ಪ್ರಸ್ತುತ ಮತ್ತು ಮಾಜಿ ಉದ್ಯೋಗಿಗಳನ್ನು ಒಳಗೊಂಡಿರುತ್ತದೆ. ಅದೇ ರೀತಿ ಸಾರ್ವಜನಿಕ ಕಂಪನಿಗಳು ಎಂದರೆ ಖಾಸಗಿ ಕಂಪನಿಗಳಿಗೆ ವ್ಯತಿರಿಕ್ತವಾಗಿ ಸಾರ್ವಜನಿಕ ಕಂಪನಿಗಳು ತಮ್ಮ ಸದಸ್ಯರಿಗೆ ತಮ್ಮ ಷೇರುಗಳನ್ನು ಇತರರಿಗೆ ಮುಕ್ತವಾಗಿ ವರ್ಗಾಯಿಸಲು ಅವಕಾಶ ನೀಡುತ್ತವೆ. ಎರಡನೆಯದಾಗಿ ಅವರು ಕನಿಷ್ಠ 7 ಸದಸ್ಯರನ್ನು ಹೊಂದಿರಬೇಕು, ಆದರೆ ಅವರು ಹೊಂದಬಹುದಾದ ಗರಿಷ್ಠ ಸಂಖ್ಯೆಯ ಸದಸ್ಯರು ಅಪರಿಮಿತವಾಗಿರುತ್ತದೆ.
ಅದೇ ರೀತಿ ನಾಲ್ಕನೇ ಬಗೆಯ ವರ್ಗೀಕರಣವೆಂದರೆ ನಿಯಂತ್ರಣದ ಆಧಾರದ ಮೇಲೆ ವರ್ಗೀಕರಣ. ಇದರಲ್ಲಿ ಪ್ರಮುಖವಾಗಿ 3 ವಿಧಗಳಿದ್ದು, ಹಿಡಿದಿಟ್ಟುಕೊಂಡ ಅಥವಾ ಈಡುವಳಿಯ ಅಥವಾ ಹೋಲ್ಡಿಂಗ್ ಕಂಪನಿ, ಎರಡನೆಯದು ಅಧೀನ ಕಂಪನಿ, ಮೂರನೆಯದು ಸಹವರ್ತಿ ಮತ್ತು ಅಸೋಸಿಯೇಟ್ ಕಂಪನಿ. ಮೊದಲನೆಯದು ಹಿಡಿದಿಟ್ಟುಕೊಂಡ ಅಥವಾ ಈಡುವಳಿ ಅಥವಾ ಹೋಲ್ಡಿಂಗ್ ಕಂಪನಿ ಎಂದರೆ ಕಂಪನಿಯ ಕಾಯ್ದೆ ಸೆಕ್ಷನ್ 2/46ರಲ್ಲಿ ಒಂದು ಅಥವಾ ಹೆಚ್ಚಿನ ಇತರ ಕಂಪನಿಗಳಿಗೆ ಸಂಬಂಧಿಸಿದಂತೆ ಹೋಲ್ಡಿಂಗ್ ಕಂಪನಿ ಎಂದರೆ ಅಂತಹ ಕಂಪನಿಗಳು ಅಂಗಸಂಸ್ಥೆ ಕಂಪನಿಗಳಾಗಿವೆ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಕಂಪನಿಯ ಷೇರುಗಳನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳಬಹುದು. ಇಲ್ಲಿ ಈ ಷೇರುಗಳನ್ನು ಹೊಂದಿರುವ ಕಂಪನಿಯು ಹೋಲ್ಡಿಂಗ್ ಕಂಪನಿಯಾಗಿರುತ್ತದೆ. ಅದೇ ರೀತಿ ಅಧೀನ ಕಂಪನಿ ಎಂದರೆ ಕಂಪನಿಯ ಕಾಯ್ದೆ ಸೆಕ್ಷನ್ 2/87ರಲ್ಲಿ ಅಧೀನ ಕಂಪನಿ ಅಥವಾ ಅಧೀನ ಯಾವುದೇ ಇತರ ಕಂಪನಿಗೆ ಸಂಬಂಧಿಸಿದಂತೆ, ಅಂದರೆ ಈಡುವಳಿ ಕಂಪನಿ ಎಂದು ಹೇಳುವುದಾದರೆ ಕಂಪನಿ ಎಂದರೆ ಈಡುವಳಿ ಕಂಪನಿ ನಿರ್ದೇಶಕರ ಮಂಡಳಿಯ ಸಂಯೋಜನೆಯನ್ನು ನಿಯಂತ್ರಿಸುತ್ತದೆ ಅಥವಾ ಒಟ್ಟು ಮತದಾನದ ಶಕ್ತಿ ಅರ್ಧಕ್ಕಿಂತ ಹೆಚ್ಚಿನದನ್ನು ತನ್ನದೇ ಆದ ಅಥವಾ ಅದರ ಒಂದು ಅಥವಾ ಹೆಚ್ಚಿನ ಅಂಗಸಂಸ್ಥೆ ಕಂಪನಿಗಳೊಂದಿಗೆ ವ್ಯಾಯಾಮ ಮಾಡುತ್ತದೆ ಅಥವಾ ನಿಯಂತ್ರಿಸುತ್ತದೆ. ಪರಂತು ಸೂಚಿಸಬಹುದಾದಂತಹ ಈಡುವಳಿ ಕಂಪನಿಗಳ ವರ್ಗ ಅಥವಾ ವರ್ಗಗಳು ಸೂಚಿಸಬಹುದಾದಂತಹ ಸಂಖ್ಯೆಗಳನ್ನು ಮೀರದ ಅಂಗಸಂಸ್ಥೆಗಳ ಪದರಗಳನ್ನು ಹೊಂದಿರಬಹುದು. ಮೂರನೇ ಅಂಶ ಸಹವರ್ತಿ ಅಥವಾ ಅಸೋಸಿಯೇಟ್ ಕಂಪನಿ ಎಂದರೆ ಮತ್ತೊಂದು ಕಂಪನಿಗೆ ಸಂಬಂಧಿಸಿದಂತೆ ಸಹವರ್ತಿ ಕಂಪನಿ ಎಂದರೆ ಆ ಕಂಪನಿಯು ಗಮನಾರ್ಹವಾದ ಪ್ರಭಾವವನ್ನು ಹೊಂದಿರುವ ಕಂಪನಿ, ಆದರೆ ಅಂತಹ ಪ್ರಭಾವವನ್ನು ಹೊಂದಿರುವ ಕಂಪನಿಯ ಅಂಗಸಂಸ್ಥೆಯಲ್ಲ ಮತ್ತು ಜಂಟಿ ಉದ್ಯಮಿ ಕಂಪನಿಯನ್ನು ಒಳಗೊಂಡಿರುತ್ತದೆ. ವಿವರಣೆಯನ್ನು ನೋಡುವುದಾದರೆ ಈ ಷರತ್ತಿನ ಉದ್ದೇಶಕ್ಕಾಗಿ ಅಭಿವ್ಯಕ್ತ ಮಹತ್ವದ ಪ್ರಭಾವ ಎಂದರೆ ಕನಿಷ್ಠ 20% ನಿಯಂತ್ರಣ ಒಟ್ಟು ಮತದಾನದ ಶಕ್ತಿ ಅಥವಾ ಒಪ್ಪಂದದ ಅಡಿಯಲ್ಲಿ ವ್ಯಾಪಾರ ನಿರ್ಬಂಧಗಳ ನಿಯಂತ್ರಣ ಅಥವಾ ಭಾಗವಹಿಸುವಿಕೆ. ಅಥವಾ ಜಂಟಿ ಉದ್ಯಮ ಎಂಬ ಅಭಿವ್ಯಕ್ತಿಯು ಜಂಟಿ ವ್ಯವಸ್ಥೆ ಎಂದರ್ಥ. ಈ ಮೂಲಕ ವ್ಯವಸ್ಥೆಯಲ್ಲಿ ಜಂಟಿ ನಿಯಂತ್ರಣವನ್ನು ಹೊಂದಿರುವ ಪಕ್ಷಗಳು ವ್ಯವಸ್ಥೆಯ ನಿವ್ವಳ ಸ್ವತ್ತುಗಳಿಂದ ಹಕ್ಕುಗಳನ್ನು ಹೊಂದಿರುತ್ತವೆ. 5ನೇ ಬಗೆಯಾದಂತಹ ವರ್ಗೀಕರಣದ ವಿಧಗಳನ್ನು ನೋಡುವುದಾದರೆ ಮಾಲೀಕತ್ವದ ಆಧಾರದ ಮೇಲೆ ವರ್ಗೀಕರಣ. ಇದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಕಂಪನಿಗಳು ಮತ್ತು ಸರ್ಕಾರೇತರ ಕಂಪನಿಗಳನ್ನು ನಾವು ನೋಡಬಹುದಾಗಿದೆ. ಸರ್ಕಾರಿ ಕಂಪನಿಗಳು ಎಂದರೆ ಕಂಪನಿಯ ಕಾಯ್ದೆ ಸೆಕ್ಷನ್ 2/45ರಲ್ಲಿ ತಿಳಿಸಿರುವಂತೆ ಸರ್ಕಾರಿ ಕಂಪನಿ ಎಂದರೆ 51% ಕಡಿಮೆ ಇಲ್ಲದ ಯಾವುದೇ ಕಂಪನಿ ಪಾವತಿಸಿದ ಷೇರು ಬಂಡವಾಳವನ್ನು ಕೇಂದ್ರ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರ ಅಥವಾ ಸರ್ಕಾರಗಳು ಅಥವಾ ಭಾಗಶಃ ಕೇಂದ್ರ ಸರ್ಕಾರ ಮತ್ತು ಭಾಗಶಃ ಒಂದು ಅಥವಾ ಹೆಚ್ಚು ರಾಜ್ಯ ಸರ್ಕಾರಗಳು ಹೊಂದಿದ್ದು ಅಂತಹ ಸರ್ಕಾರದ ಅಂಗಸಂಸ್ಥೆಯಾದ ಕಂಪನಿಯನ್ನು ಒಳಗೊಂಡಿರುತ್ತದೆ ಎಂಬುದಾಗಿ ತಿಳಿಯಬಹುದು. ಅದೇ ರೀತಿ ಸರ್ಕಾರೇತರ ಕಂಪನಿ ಎಂದರೆ ಯಾವುದೇ ರೀತಿಯಲ್ಲಿಯೂ ಭಾಗಶಃ ಅಥವಾ ಸಂಪೂರ್ಣವಾಗಿ ಯಾವುದೇ ಸರ್ಕಾರದ ಅಧೀನಕ್ಕೆ ಒಳಪಡದೆ ಇರುವಂತಹ ಕಂಪನಿಗಳನ್ನು ಸರ್ಕಾರೇತರ ಕಂಪನಿಗಳು ಎಂಬುದಾಗಿ ಕರೆಯಲಾಗುತ್ತದೆ. ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತದೆ ಎಂಬುದನ್ನು ನಾವು ಮನಗಾಣಬಹುದಾಗಿದೆ. ಅದೇ ರೀತಿ 5ನೇ ಬಗೆಯ ಕಂಪನಿಯ ವರ್ಗೀಕರಣವನ್ನು ನೋಡುವುದಾದರೆ ರಾಷ್ಟ್ರೀಯತೆಯ ಆಧಾರದ ಮೇಲೆ ವರ್ಗೀಕರಣ. ಇದರಲ್ಲಿ ದೇಶೀಯ ಕಂಪನಿಗಳು, ವಿದೇಶೀಯ ಕಂಪನಿಗಳು ಎಂಬುದಾಗಿ ನೋಡಬಹುದಾಗಿದೆ. ದೇಶೀಯ ಕಂಪನಿಗಳು ಎಂದರೆ ಒಂದು ರಾಷ್ಟ್ರದ ಒಳಗೆ ದೇಶೀಯವಾಗಿ ಅಲ್ಲಿನ ಪ್ರಜೆ, ಸಂಸ್ಥೆ ಮತ್ತು ಸರ್ಕಾರಗಳು ರೂಪಿಸಿದಂತಹ ಕಂಪನಿಗಳನ್ನು ದೇಶೀಯ ಕಂಪನಿ ಎಂದು ಕರೆಯುವರು. ಅದೇ ರೀತಿ ವಿದೇಶೀಯ ಕಂಪನಿಗಳು ಎಂದರೆ ವಿದೇಶಿ ಕಂಪನಿಗಳು ಭಾರತದ ಹೊರಗೆ ಸಂಘಟಿತವಾಗಿವೆ. ಅವರು ಭಾರತದಲ್ಲಿ ವ್ಯಾಪಾರದ ಸ್ಥಳವನ್ನು ಸ್ವತಃ ಅಥವಾ ಇತರ ಕಂಪನಿಗಳೊಂದಿಗೆ ವ್ಯಾಪಾರ ಮಾಡುತ್ತಾರೆ. ಅಂದರೆ ವಿದೇಶಿ ವ್ಯಕ್ತಿಗಳು ಅಥವಾ ವಿದೇಶಿ ಸಂಸ್ಥೆಗಳು ಭಾರತದಲ್ಲಿ ನಡೆಸುವಂತಹ ಕಂಪನಿಗಳಾಗಿವೆ ಎಂಬುದಾಗಿ ತಿಳಿಯಬಹುದಾಗಿದೆ. ಕಂಪನಿಯ ವಿಧಗಳ ವರ್ಗೀಕರಣದಲ್ಲಿ 7ನೇ ವರ್ಗೀಕರಣ ಬಂಡವಾಳ ಹೂಡಿಕೆಯ ಪ್ರಮಾಣದ ಆಧಾರದ ಮೇಲೆ ವರ್ಗೀಕರಣ. ಇದರಲ್ಲಿ ಪ್ರಮುಖವಾಗಿ ಸಣ್ಣ ಪ್ರಮಾಣದ ಕಂಪನಿ ಮತ್ತು ದೊಡ್ಡ ಪ್ರಮಾಣದ ಕಂಪನಿಗಳೆಂಬುದಾಗಿ 2 ವಿಧಗಳಿವೆ. ಸಣ್ಣ ಪ್ರಮಾಣದ ಕಂಪನಿಗಳೆಂದರೆ ಸಣ್ಣ ಪ್ರಮಾಣದ ಕಂಪನಿಗಳು ಹೆಸರೇ ಸೂಚಿಸುವಂತೆ ಪ್ರಕ್ರಿಯೆಯನ್ನು ಸಣ್ಣ ಅಥವಾ ಸೂಕ್ಷ್ಮ ಮಟ್ಟದಲ್ಲಿ ಕೈಗೊಳ್ಳುವ ಕಂಪನಿಗಳಾಗಿವೆ. ಇದನ್ನು ಸಾಮಾನ್ಯವಾಗಿ ಖಾಸಗಿ ವ್ಯಕ್ತಿಗಳು ಸ್ಥಾಪಿಸುತ್ತಾರೆ. ಸಾಮಾನ್ಯವಾಗಿ ಅವರ ಕುಟುಂಬ ಸದಸ್ಯರ ಸಹಾಯ ಮತ್ತು ಬೆಂಬಲದೊಂದಿಗೆ ಮತ್ತು ಕೆಲಸವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಳೀಯ ಕೆಲಸಗಾರರನ್ನು ನೇಮಿಸಿಕೊಳ್ಳುತ್ತಾರೆ. ಇದು ಸರಳತೆಯ ಮತ್ತು ಸುಲಭ ರೀತಿಯಲ್ಲಿ ಕೂಡಿ ಬಳಸುತ್ತದೆ. ಅದೇ ರೀತಿ ದೊಡ್ಡ ಪ್ರಮಾಣದ ಕಂಪನಿಗಳೆಂದರೆ ದೊಡ್ಡ ಪ್ರಮಾಣದ ಕಂಪನಿಗಳು ಆರ್ಥಿಕತೆಯ ಬೆನ್ನೆಲುಬಾಗಿವೆ, ಏಕೆಂದರೆ ಅವುಗಳು ಆ ಗ್ರಾಹಕ
ಸರಕುಗಳು ಮತ್ತು ವಿದೇಶದಿಂದ ಆಮದು ಮಾಡಿಕೊಳ್ಳುವ ಬಂಡವಾಳ ಸರಕುಗಳ ಉತ್ಪಾದನೆಯಲ್ಲಿ ಅನುಕೂಲವಾಗುತ್ತವೆ. ಇದು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಅವರು ವಿವಿಧ ಪ್ರದೇಶಗಳಿಗೆ ಸೇರಿದ ಹೆಚ್ಚಿನ ಸಂಖ್ಯೆಯ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಾರೆ. ಇದರ ಜೊತೆಗೆ ರಫ್ತುಗಳನ್ನು ಉತ್ತೇಜಿಸುತ್ತದೆ. ಇದು ದೇಶದ ಆದಾಯವನ್ನು ಹೆಚ್ಚಿಸುತ್ತದೆ. ಇದೇ ರೀತಿ ಕಂಪನಿಯ ವಿಧಗಳ ವರ್ಗೀಕರಣದ 8ನೇ ವರ್ಗೀಕರಣ ಇತರೆ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಧಾರ್ಮಿಕ ಕಂಪನಿಗಳು, ಅವ್ಯಕ್ತ ಅಥವಾ ನಿಷ್ಕ್ರಿಯ ಕಂಪನಿಗಳು, ನಿಧಿ ಕಂಪನಿಗಳು. ಇದರಲ್ಲಿ ಪ್ರಮುಖವಾಗಿ ಧಾರ್ಮಿಕ ಕಂಪನಿಗಳು ಎಂದರೆ ಕೆಲವು ಕಂಪನಿಗಳು ದತ್ತಿ ಉದ್ದೇಶಗಳನ್ನು ತಮ್ಮ ಉದ್ದೇಶಗಳಿಗಾಗಿ ಹೊಂದಿವೆ. ಈ ಕಂಪನಿಗಳನ್ನು ಸೆಕ್ಷನ್ 8ರ ಅಡಿಯಲ್ಲಿ ಕಂಪನಿಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವುಗಳು ಕಂಪನಿಗಳ ಕಾಯ್ದೆ 2013ರ ಸೆಕ್ಷನ್ 8ರ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿವೆ. ಅದೇ ರೀತಿ ಅವ್ಯಕ್ತ ಅಥವಾ ನಿಷ್ಕ್ರಿಯ ಕಂಪನಿಗಳು ಎಂದರೆ ಈ ಕಂಪನಿಗಳನ್ನು ಸಾಮಾನ್ಯವಾಗಿ ಭವಿಷ್ಯದ ಯೋಜನೆಗಳಿಗಾಗಿ ರಚಿಸಲಾಗಿದೆ. ಅವರು ಗಮನಾರ್ಹವಾದ ಲೆಕ್ಕಪತ್ರ ವ್ಯವಹಾರಗಳನ್ನು ಹೊಂದಿಲ್ಲ ಮತ್ತು ನಿಯಮಿತ ಕಂಪನಿಗಳ ಎಲ್ಲಾ ಅನುಸರಣೆಗಳನ್ನು ಕೈಗೊಳ್ಳಬೇಕಾಗಿಲ್ಲ. ಅದೇ ರೀತಿ ನಿಧಿ ಕಂಪನಿಗಳು ಎಂದರೆ ನಿಧಿ ಕಂಪನಿಯು ಎಲ್ಲಾ ಸದಸ್ಯರಲ್ಲಿ ಮಿತವ್ಯಯ ಮತ್ತು ಉಳಿತಾಯದ ಅಭ್ಯಾಸಗಳನ್ನು ಉತ್ತೇಜಿಸಲು ಕಾರ್ಯನಿರ್ವಹಿಸುತ್ತದೆ. ಇದು ಸದಸ್ಯರಿಂದ ಠೇವಣಿಗಳನ್ನು ಪಡೆಯುತ್ತದೆ ಮತ್ತು ಅವುಗಳನ್ನು ತಮ್ಮ ಸ್ವಂತ ಪ್ರಯೋಗಗಳಿಗಾಗಿ ಬಳಸಲಾಗುತ್ತದೆ. ಇದೇ ರೀತಿ ಕಂಪನಿಯ ವಿಧಗಳು ಅಥವಾ ಪ್ರಕಾರಗಳನ್ನು ನಾವು 8 ಬಗೆಯ ವರ್ಗಗಳಾಗಿ ವರ್ಗೀಕರಿಸಿ ಅವುಗಳಲ್ಲಿ ಅವುಗಳ ವಿಧಗಳನ್ನು ವಿವರವಾದಂತೆ ಈ ವಿಡಿಯೋದಲ್ಲಿ ತಿಳಿಯಬಹುದಾಗಿದೆ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.